ತೋರಿಸಿದೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಗಡಿಯಲ್ಲಿ ಮಾತ್ರ ಹೊಡೆದಿಲ್ಲ, ಒಳಗೆ ನುಗ್ಗಿ ಹೊಡೆದಿದ್ದೇವೆ. ಆಪರೇಷನ್ ಸಿಂಧೂರ ಕೇವಲ ಸೇನಾ ಸಾಮರ್ಥ್ಯ ಪ್ರದರ್ಶನಕ್ಕಲ್ಲ, ಇದು ಉಗ್ರವಾದದ ವಿರುದ್ಧದ ಭಾರತದ ಸಾಮರ್ಥ್ಯದ ಸಂಕೇತ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ನಮ್ಮ ಮಹಿಳೆಯರ ಸಿಂಧೂರ ಅಳಿಸಿದವರಿಗೆ ತಕ್ಕ ಪಾಠ ಕಲಿಸಿದ್ದೇವೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಗಡಿಯಲ್ಲಿರುವ ಸೇನಾ ನೆಲೆಗಳಷ್ಟೇ ಅಲ್ಲ, ಉಗ್ರ ಪೋಷಕ ಪಾಕಿಸ್ತಾನ ಸೇನೆಯ ಮುಖ್ಯ ಕಚೇರಿ ಇರುವಂತಹ ರಾವಲ್ಪಿಂಡಿಯ ಮೇಲೂ ಕೂಡ ನುಗ್ಗಿ ಹೊಡೆದುರುಳಿಸಿದ್ದೇವೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಈ ಒಂದು ಬಾಂಬ್ ಸ್ಫೋಟ ಅಂದರೆ ಈ ಒಂದು ರಾವಲ್ಪಿಂಡಿಯಲ್ಲಿ ಏನು ನುಗ್ಗಿ ಹೊಡಿತಾರಲ್ಲ, ಆ ಮೂಲಕ ಭಾರತ ತನ್ನ ಸೇನಾ ಸಾಮರ್ಥ್ಯವನ್ನು ವಿಶ್ವಕ್ಕೆ ತೋರಿಸಿಕೊಟ್ಟಿದೆ. ಈ ಮೂಲಕ ಪಹಲ್ಗಾಮ್ ದಾಳಿಯಲ್ಲಿ ತನ್ನ ದೇಶದ ಮಹಿಳೆಯರ ಸಿಂಧೂರ ಅಳಿಸಿದ್ದಕ್ಕೆ ತಕ್ಕ ಪ್ರತೀಕಾರ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಲಖನೌನಲ್ಲಿ ನಿರ್ಮಾಣವಾಗಿರುವಂತಹ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಘಟಕವನ್ನು ವರ್ಚುವಲ್ ಆಗಿ ಉದ್ಘಾಟಿಸಿ ಮಾತನಾಡಿದಂತಹ ಸಿಂಗ್ ಅವರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದರೆ ಇನ್ನೂ ಆಪರೇಷನ್ ಸಿಂಧೂರ ನಿಂತಿಲ್ಲ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಇದರಿಂದಾಗಿ ಗೊತ್ತಾಗುತ್ತೆ ಇನ್ನೂ ಕೂಡ ಪಾಕಿಸ್ತಾನದ ವಿರುದ್ಧ ಯುದ್ಧ ಯಾವಾಗ ಬೇಕಾದರೂ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ಕೇವಲ ಒಂದು ಸೇನಾ ಕಾರ್ಯಾಚರಣೆಯಷ್ಟೇ ಅಲ್ಲ, ಉಗ್ರವಾದದ ವಿರುದ್ಧದ ಭಾರತದ ರಾಜಕೀಯ, ಸಾಮಾಜಿಕ, ವ್ಯೂಹಾತ್ಮಕ ಸಂಕಲ್ಪದ ಪ್ರತೀಕವಾಗಿದೆ. ವಿರೋಧಿಗಳು ಮತ್ತು ಉಗ್ರ ಸಂಘಟನೆಗಳು ಭಾರತ ಮಾತೆಯ ಮುಕುಟಮಣಿಗಳು ಕಾಶ್ಮೀರದ ಮೇಲೆ ದಾಳಿ ನಡೆಸಿದಷ್ಟೇ ಅಲ್ಲ, ಹಲವು ಕುಟುಂಬಗಳ ಸಿಂಧೂರವನ್ನು ಅಳಿಸಿ ಹಾಕಿದ್ದಾರೆ. ಆಪರೇಷನ್ ಸಿಂಧೂರದ ಮೂಲಕ ಭಾರತೀಯ ಸೇನೆ ಅದರ ಪ್ರತೀಕಾರವನ್ನು ತೀರಿಸಿಕೊಂಡಿದೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ. ಇನ್ನು ಮೇ 7ರಂದು ಆರಂಭವಾಗಿದ್ದಂತಹ ಆಪರೇಷನ್ ಸಿಂಧೂರ ಮೂಲಕ 9 ಉಗ್ರ ನೆಲೆಗಳನ್ನು ನಾಶಪಡಿಸಲಾಗಿತ್ತು. ಆ ಬಳಿಕ ಪಾಕಿಸ್ತಾನದ ಎಲ್ಲ ದಾಳಿಗಳಿಗೂ ತಕ್ಕ ಪ್ರತ್ಯುತ್ತರವನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಅವರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿ ಭಾರತೀಯ ಸೇನೆ ಮಾಡಿದ್ದಕ್ಕೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಪಾಕ್ನ ಸೇನಾ ಹೆಡ್ ಆಫೀಸ್ಗಳನ್ನು ರಾವಲ್ಪಿಂಡಿ ಅಂತಂದರೆ ಅದು ಒಂದು ಸ್ವಲ್ಪ ಒಳಗಡೆ ಬರುತ್ತೆ. ರಾವಲ್ಪಿಂಡಿ ಅಂತಂದರೆ ಅದು ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಕಡೆ ಬರುತ್ತೆ ಅನ್ಸುತ್ತೆ. ಸೊ ರಾವಲ್ಪಿಂಡಿಯಲ್ಲಿ ಒಂದು ಪಾಕಿಸ್ತಾನದ ಸೇನಾ ಮುಖ್ಯ ಕಚೇರಿ ಇದೆ. ಅಲ್ಲೂ ಕೂಡ ಹೋಗಿ ನಮ್ಮ ಭಾರತೀಯ ಕ್ಷಿಪಣಿ ದಾಳಿ ಮಾಡಿದೆ. ಆ ಒಂದು ಬಾಂಬ್ ಸ್ಫೋಟದಿಂದ ವಾಯು ನೆಲೆಗಳು ಯಾವಾಗ 4 ವಾಯು ನೆಲೆಗಳನ್ನು ಕಳೆದುಕೊಳ್ಳುತ್ತೋ ಪಾಕಿಸ್ತಾನ, ಆವಾಗ ಪಾಕಿಸ್ತಾನಕ್ಕೆ ಬುದ್ಧಿ ಬರುತ್ತೆ. ಇದು ಯಾಕೋ ಅತಿರೇಕಕ್ಕೆ ಹೋಗ್ತಾ ಇದೆ, ನಾವು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಾ ಇದೆ ಅಂತ ಯಾವಾಗ ಗೊತ್ತಾಗುತ್ತೋ ಆ ಟೈಮಲ್ಲಿ ಪಾಕಿಸ್ತಾನ ಅಮೆರಿಕಾದ ಮೊರೆ ಹೋಗುತ್ತೆ. ಏನಾಗಿ ಮೊರೆ ಹೋಗುತ್ತೆ ಅಂತಂದರೆ, ಇದು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಸರ್, ಒಂದು ಸ್ವಲ್ಪ ನೋಡಿ ಬಂದ್ ಮಾಡಿಸಿ ಅಂತ ಹೇಳುತ್ತೆ.